ಸರ್, ಇದು ಈಗಲೇ ಅಂತ ಅಲ್ಲ, ಸತತವಾಗಿ ನಾವು ಹಿಂದೆ ಒಂದು ಇತಿಹಾಸಗಳನ್ನ ತೆಗೆದು ನೋಡಿದಾಗ ಈಗ 1980ರಲ್ಲೂ ಸಹಿತ ಈ ಚಿನ್ನದ ಬೆಲೆ ಇದೇ ರೀತಿಯಾಗಿ ಏರಿಕೆ ಆಗಿತ್ತು. ಸಡನ್ ಆಗಿ 57% ಕುಸಿಯುತ್ತೆ. ಅದನ್ನ ಚೇತರಿಸಿಕೊಳ್ಳೋದಕ್ಕೆ ಅಂತ 25 ವರ್ಷ ತೆಗೆದುಕೊಂತು. ಅದಾದ ನಂತರ 2011ರಲ್ಲೂ ಸಹಿತ ಬೆಲೆ ಏರಿಕೆ ಆಗುತ್ತೆ. ಆಗ್ಲೂ ಸಹಿತ ಒಂದು 45% ಏನೋ ಕುಸಿಯುತ್ತೆ. ಅದು ಚೇತರಿಸಿಕೊಳ್ಳೋಕೆ 4 ವರ್ಷ ತೆಗೆದುಕೊಂತು. ಸೊ ಹೀಗೆ ಇದು 2026ರಲ್ಲಿ ಇದೀಗ ಚಾಲ್ತಿ ಇರುವಂಥದ್ದು. ಇದು ಒಂದು ಆರ್ಥಿಕತೆ ಮೇಲೆ ಯಾವ ರೀತಿಯಾದಂಥ ಒಂದು ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಸರ್? ಅಲ್ಲ, ಎಲ್ಲವೂ ಚಿನ್ನದ ಮೇಲೆ ನೀವು ಡಿಪೆಂಡ್ ಆಗಿ ಆರ್ಥಿಕತೆ ನಡೆಯಲ್ಲ. ಇವತ್ತು ಏನಂತಂದ್ರೆ ಚಿನ್ನ ಬೆಳ್ಳಿ ಅನ್ನೋದು ಒಂದು 10ರಿಂದ 15% ಹೂಡಿಕೆ ಆಗಿರ್ತದೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಆರ್ಥಿಕತೆ ಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತದೆ. ಪೂರ್ತಿ ಯುದ್ಧದ ವಾತಾವರಣ ಬಂದು ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಆಗ ಸಹಜವಾಗೇ ಚಿನ್ನಕ್ಕೆ ಬಿಟ್ಟರೆ ಬೇರೆ ಯಾವುದೇ ಪರ್ಯಾಯವಾಗಿರುವಂಥ ಹಣ ನಮ್ಮ ಕಣ್ಣು ಮುಂದೆ ಇದುವರೆಗೂ ಇಲ್ಲ. ಬೇರೆ ಯಾರನ್ನೂ ಯಾವುದನ್ನು ಒಪ್ಕೊಳ್ಳಲ್ಲ. ಆಯಿತಾ, ಕಳೆದ 2000 ವರ್ಷಗಳ ಇತಿಹಾಸ ತಗೊಂಡು ನೀವು ನೋಡಿದರೂ ಕೂಡ ಬೇರೆ ಹಣಕ್ಕೆ ಏನೇನೇ ಎಲ್ಲ ಮಾಧ್ಯಮಗಳನ್ನು ನಾವು ತಂದರೂ ಡಿಜಿಟಲ್ ಕರೆನ್ಸಿ, ನಾಳೆ ಇವತ್ತು ಡಿಜಿಟಲ್ ಕರೆನ್ಸಿ ಜಾಸ್ತಿ ಹೋಗ್ತಾ ಇದೆ ಎಲ್ಲನೂ, ಆಯಿತಾ. ಆದರೆ ವಿದೇಶ ಮಟ್ಟದಲ್ಲಿ ದೇಶಗಳು ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಚಿನ್ನ ಅಥವಾ ಬೆಳ್ಳಿ ಬೇಕಾಗ್ತದೆ. ಇದು ಹಿಂದೆ ಎಲ್ಲ ಏನು ಅಂದರು, ಕೆಲವು ಬಂಡವಾಳಶಾಹಿಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಏರಿಳಿತಗಳನ್ನು ಮಾಡ್ತಾಯಿದ್ರು ತುಂಬ. ಇವತ್ತು ವರ್ಲ್ಡ್ ಬ್ಯಾಂಕು, ಆ ಬ್ಯಾಂಕಿನ ಹಿಡಿತದಲ್ಲಿರೋ ಬೇರೆ ಬೇರೆ ಬ್ಯಾಂಕ್ಗಳು, ಸೊ ಹೀಗೆ ಅಲ್ಲಿ ವ್ಯತ್ಯಾಸಗಳಾಗ್ತಾಯಿತ್ತು. ಇವತ್ತೇನಾಗಿದೆ ಅಂತಂದರೆ ನಿಮಗೆ ಚಿನ್ನ ಮತ್ತು ಬೆಳ್ಳಿ ಬಹು ಉಪಯೋಗಿ ವಸ್ತು ಆಗಿಬಿಟ್ಟಿದೆ. ಬಹು ಉಪಯೋಗಿ ವಸ್ತು ಆಗಿದ್ದರೂ ಕೂಡ ನಿಮ್ಮ ಆರ್ಥಿಕತೆ ಮೇಲೆ ಯಾಕೆ ಪರಿಣಾಮ ಬೀರಲ್ಲ ಅಂತಂತಂದರೆ, ಸೊ ಇವತ್ತು ಈಗಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಂದು ಡಿಜಿಟಲ್ ಬಾಂಡ್, ನಾನು ಏನೋ ಒಂದು ಅಗ್ರಿಮೆಂಟ್ ಬರ್ಕೊಟ್ರೆ ನಾನು ಇದನ್ನು ಕೊಡ್ತೀನಿ ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕ್ತಿದೆ ಭಾರತ, ಬೇರೆಯವರು ಸಾಲ ಕೊಡ್ತಾರೆ ಅನ್ನೋ ನಂಬಿಕೆ. ಆ ನಂಬಿಕೆ ಇರೋವರೆಗೂ ಇದು ಏನು ಸಮಸ್ಯೆ ಇಲ್ಲ ಆರ್ಥಿಕ ವ್ಯವಸ್ಥೆಗೆ. ನಂಬಿಕೆ ಕುಸಿತು, ಆ ನಂಬಿಕೆ ಕುಸಿದೋದ್ರೆ ಅಮೇರಿಕಾಗಿರೋ ಪರಿಸ್ಥಿತಿ, ಅವರು ನಮ್ಗೆ ಎಲ್ಲ ಡಾಲರ್ ವಾಪಸ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ವಾಪಸ್ ಕೊಟ್ಬಿಟ್ರು. ಎಷ್ಟು ತಗೋಬೇಕು ತೆಗೆದಿಟ್ಕೊಂಡವ್ರೆ. ಸೊ ಇನ್ನೂ ಎಷ್ಟು ಒಳಗಡೆ ಇದೆ, ಇನ್ನೂ ಬೇರೆ ಅಮೇರಿಕಾ ಬಿಟ್ಟು ಬೇರೆ ಬೇರೆ ದೇಶಗಳು, ಕಾಮನ್ವೆಲ್ತ್ ಕಂಟ್ರೀಸ್ ಇರ್ಬೋದು, ಬೇರೆ ಲ್ಯಾಟಿನ್ ಅಮೇರಿಕಾ ಇರ್ಬೋದು, ಯಾವ ದೇಶಗಳು ಇನ್ನೆಷ್ಟು ಡಾಲರ್ಗಳು ಫಿಸಿಕಲ್ಲಾಗಿ ಅವ್ರ ಹತ್ರ ಇದೆ, ಇನ್ನೆಷ್ಟು ದಿನ ಯಾವಾಗ ಸಡನ್ನಾಗಿ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈಗ ಕೊಂಡ್ಕೊಳ್ಳೋದು ತಗೊಳ್ಳೋದು ಅಂತಂದರೆ ನೀವು ಲೆಕ್ಕ ಹಾಕಡೆ ಈ ಒಂದು ತಿಂಗಳು 1.5 ತಿಂಗಳಲ್ಲಿ ಬೇಕಾದಷ್ಟು ಚಟುವಟಿಕೆ ನಡೆದೋಯ್ತು. ಇವಾಗ ನನ್ನ ಹತ್ರ ಒಂದು 1 ಲಕ್ಷ ರೂಪಾಯಿ ಇರ್ತದೆ ಅಂದರೆ ನಾನು ದಿನ 10,000 5,000 ಹಿಂಗೆ 1 ಲಕ್ಷ ಮುಗಿದ ಮೇಲೆ ನಾನು ಸುಮ್ಮನೆ ಇರಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕೆಲವ್ರ ಹತ್ರ ಹಿಡನ್ ಅಮೌಂಟು ಲೆಕ್ಕ ಇಲ್ಲದೆ ಇಟ್ಕೊಂಡಿರ್ತಾರೆ. ಅವ್ರೇನಾದ್ರು ತೆಗೆದ್ರೆ ತಿರ್ಗಾ ಅದು ಬೆಲೆ ಜಾಸ್ತಿ ಆಯ್ತಾ ಹೋಗುತ್ತೆ. ಸೊ ಹಾಗೆ ಬೇರೆ ಇನ್ನೇನಿಲ್ಲ. ಆದರೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಇತಿಹಾಸದಲ್ಲೇ ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಿ ಸ್ವಲ್ಪ ದಿನಕ್ಕಾದರೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ. ಇದೀಗ ಕೆಲವೊಂದು ತಜ್ಞರ ಸಲಹೆ ಪ್ರಕಾರ ಸರ್, ಯಾರು ಕೂಡ ಇದು ಅಂದರೆ ಇದು ಏನು ಏರಿಳಿತ ಆಗ್ತಾ ಇದೆ, ಏರಿಕೆ ಆಗ್ತಾ ಇದೆ, ಇದು ಒಂದು ರೀತಿಯಾಗಿ ಬಬಲ್ ಥರ, ಅಂದರೆ ನೀರಿನ ಗುಳ್ಳೆ ಥರ. ಸೊ ಯಾವಾಗ ಒಡೆದು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಈ ರೀತಿಯಾದಂಥದ್ದನ್ನು ಹೂಡಿಕೆ ಮಾಡುವಂಥವ್ರು ಕೂಡ ಎಚ್ಚರಿಕೆಯಾಗಿರಬೇಕು ಅನ್ನುವಂಥ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಈಗ ಮಾರೋದು ಮತ್ತು ಕೊಳ್ಳೋದಿರ್ತದಲ್ಲ, ಮಾರುವಂಥದ್ದು ಮಾರುವವನ ಮಾನಸಿಕ ಸ್ಥಿತಿ, ಅವನ ಅಗತ್ಯತೆಗಳು, ಅವನ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಇರ್ತದೆ. ಕೆಲವು ಮನೆಗಳಲ್ಲಿ ನಾವು 200 ವರ್ಷ 300 ವರ್ಷದ ಚಿನ್ನ ಎಲ್ಲ ಅವ್ರು ಇಟ್ಕೊಂಡವ್ರೆ. ಕೆಲವ್ರ ಮನೇಲಿ 30 ದಿವಸದ್ದು ಚಿನ್ನ ಇರಲ್ಲ. ಅವರವರ ಅಗತ್ಯಗಳ ತಕ್ಕಂಗೆ ಹಾಗೆ ಇದು ಸಣ್ಣ ಘಟಕ, ಅಂದರೆ ಕುಟುಂಬದ ಮಟ್ಟದಲ್ಲಿ ನಡೆದ್ರೆ ನಿಮಗೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅಲ್ಲ, ಅವರು ಶೇಖರ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಅಗತ್ಯ ಬಿದ್ದಾಗ ಮಾರ್ತಾರೆ. ಅಗತ್ಯ ಇವಾಗ ನಾನು ಹೇಳಿದ್ನ, ಈ 70 ವರ್ಷದಲ್ಲಿ ಅಮೇರಿಕಾ ಡಾಲರ್ನ ಅತಿ ಹೆಚ್ಚು ನಂಬಿಕೊಂಡಿದ್ರು. ಸೊ ಅದು ಆ ನಂಬಿಕೆ ಕುಸಿತಾ ಇದ್ದಂಗೆ ಅದ್ರ ಪರ್ಯಾಯವಾಗಿ ಚಿನ್ನ ಬೆಳ್ಳಿನ ಕರೀತಾ ಇತ್ತು. ಎಷ್ಟು ಖರೀದಿ ಮಾಡಬೇಕು ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ಅದು ಸಾವಿರಾರು ಟನ್ಗಳಲ್ಲಿ ಆಗೋಗಿದೆ, ಬೇರೆ ಎಲ್ಲ ವಿಶ್ವದಾದ್ಯಂತ ನಡೆದೋಗಿದೆ. ಈಗ ಏನಾಗಿದೆ, ಈ ಲೆಕ್ಕಾಚಾರ ಎಲ್ಲ ಜನವರಿ 30 ಕೊನೆ ವಾರದಿಂದ ಇನ್ನು 2 ತಿಂಗಳು ಕೆಲವು ಎಲ್ಲ ಕಂಪ್ನಿಗಳ ಲೆಕ್ಕಪತ್ರ, ನಮ್ಮಲ್ಲೂ ಕೂಡ ಜನವರಿ 31ಗೆ ನಾವು ಅಕೌಂಟ್ ಕ್ಲೋಸ್ ಮಾಡ್ತೀವಿ, ಕೆಲವರು ಫೆಬ್ರವರಿಗೆ ಮಾಡ್ತಾರೆ. ಸೊ ಹೀಗಾಗಿ
ಆ ಟೈಮಲ್ಲಿ ಪರ್ಚೇಸಿಂಗಿಗೂ ಇನ್ವೆಸ್ಟ್ಮೆಂಟ್ ಪರ್ಚೇಸಿಂಗ್ ಇರಲ್ಲ. ಏನಾದ್ರು ತಾತ್ಕಾಲಿಕವಾಗಿ ರಕ್ಷಣಾತ್ಮಕವಾಗಿ ಸೇಫ್ಟಿ ದೃಷ್ಟಿಯಿಂದ ಎಷ್ಟು ಮಾಡ್ಕೊಂಬಿಟ್ಟವ್ರೆ. ಡಿಸೆಂಬರಿಂದ ಜನವರಿಗೆ ಕೊನೆ ವಾರದೊಳಗೂ 25ನೇ ತಾರೀಕುವರೆಗೂ. ಅನಂತರ ಸ್ವಲ್ಪ ಇದು ಹೋಗ್ತಾ ಇದೆ, ತಿರ್ಗಿ ಅದು ಮೇಲೂ ಬರ್ಬೋದು. ಎಸ್ ಸರ್, ಇದು ಪ್ರತಿ ಬಾರಿ ಈ ಥರ ಅಂದರೆ ಬರುತ್ತಲ್ಲ, ಮರುಕಳಿಸುತ್ತಲ್ವಾ? ಇದರಲ್ಲಿ ಮಾರ್ಕೆಟಿಂಗ್ ಸ್ಕಿಲ್ಸ್ ಏನಾದರೂ ಅಂದರೆ ಯಾವುದೇ ಮಾರ್ಕೆಟಿಂಗ್ ಸ್ಕಿಲ್ಲು ಯಾರೇ ಒಬ್ಬ ವ್ಯಕ್ತಿ, ಒಂದು ದೇಶ, ಒಂದು ಸಂಸ್ಥೆ, ವಿಶ್ವಸಂಸ್ಥೆನೇ ಚಿನ್ನದ ಮೇಲೆ ಹಿಡ್ತಾ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂತಂದರೆ ಅದು ಯೂನಿವರ್ಸಲ್ ಕರೆನ್ಸಿ. ಯಾರಿಗೆ ನಾನು ಹೇಳ್ತಿದ್ದೀನಲ್ಲ, ಇಷ್ಟು ದಿನ ಎಲ್ಲರೂ ಒಂದು ಮನಸ್ಸಿತ್ತು ಅಮೇರಿಕಾ ಅನ್ನೋದು ಒಂದು ಪ್ರಜಾಪ್ರಭುತ್ವ ನಿಯಮಗಳಿಗೆ ಗೌರವ ಕೊಡ್ತಾರೆ, ವಿಶ್ವಸಂಸ್ಥೆ ನಿಯಮಗಳಿಗೆ ಗೌರವ ಕೊಡ್ತಾರೆ. ಅವ್ರು ನಂಬೋದು, ಅವ್ರು ಕೊಟ್ಟಿರೋ ನೋಟ್ನ ಅವರು ತಿರ್ಗಿ ಅಮಾನ್ಯ ಮಾಡಲ್ಲ, ಅವ್ರು ವಾಪಸ್ ಕೊಟ್ಟರೆ ಅವತ್ತಿನ ಬೆಲೆ ಏನಿರ್ತದೆ ಕೊಡ್ತಾರೆ ಅಂತ. ಯಾವಾಗ ಆ ನಂಬಿಕೆ ಕುಸಿದು ಹೋಯ್ತೋ, ಯಾವಾಗ ಇವರು ಬೇರೆ ಕಡೆ ಎಲ್ಲ ನಾವು ದಾಳಿ ಮಾಡ್ತೀವಿ ಅಂತ ಹೋದ್ರು, ಸೊ ಆ ನಂಬಿಕೆ ತಿರ್ಗಾ ಬರೋದಿಲ್ಲ. ಅದು ಯಾವತ್ತಿದ್ರೂ ಹುಷಾರಾಗಿಯಪ್ಪ, ಯಾವಾಗ ಏನು ತಿರುಗ್ತಾರೋ, ಯಾವಾಗ ಇವ್ರ ಮನಸ್ಸು ಬದಲಾವಣೆ ಆಗ್ತದೋ, ಯಾವಾಗ ಏನು ನಿರ್ಧಾರಗಳು ತಗೋತಾರೋ ಗೊತ್ತಿಲ್ಲ. ನಮ್ಮ ರಕ್ಷಣೆಯಲ್ಲಿ ನಾವಿರಲ್ಲ ಅಂತ ಎಲ್ಲರೂ ಚಿನ್ನವನ್ನು ವಿದೇಶಿ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡಿ ಇಟ್ಕೊಂಡವ್ರೆ. ಬೇಕು ಅಂದ್ರೆ ತಿರ್ಗಾ ಖರೀದಿ ಮಾಡ್ತಾರೆ. ಅವರು ಯಾರು ತಿರ್ಗಾ ಮಾರಲ್ಲ ನಿಮಗೆ. ನಾಳೆ ಬೆಳಗ್ಗೆ ಹೋಗಿ ಬೆಳಗ್ಗೆ ಬಂದು ಎಲ್ಲ ತಂದು ಸುರಿದು ಮಾರ್ತಾರೆ ಅಂತಲ್ಲ. ಸೊ ಚೈನಾ ಏನು ಮಾಡಿದರು, ಒಂದು ರಿಸ್ಟ್ರಿಕ್ಷನ್ ಮಾಡಿಬಿಟ್ರು, ಒಂದು ಸಣ್ಣ ಒಂದು ಸರ್ಕ್ಯುಲರ್ ಹೊಡಿಸ್ಬಿಟ್ರು, ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಯಾವ ಬೆಳ್ಳಿಯ ಮೈನಿಂಗ್ಸ್ನವರು ಮಾರಬೇಡಿ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಸಡಿಲ ಮಾಡವ್ರೆ. ಅದರಿಂದ ಬೆಳ್ಳಿ ಅವರು ಈಚೆ ತರ್ತಾವ್ರೆ. ಸೊ ಹಿಂಗಾಗಿ ಮಾರುಕಟ್ಟೆಯಲ್ಲಿ ಅಗತ್ಯ ಇದ್ದಾಗ ಏರ್ಬಿಡ್ತು ಇವತ್ತು. ಯಾಕೆಂದರೆ ನೀವೇ ತೋರಿಸ್ತಾ ಇದ್ದೀರಾ 300% ಏರ್ತು ಅಂತ. ಏನಿದ್ರು ಒಂದೊಂದೇ ಪರ್ಸೆಂಟ್ ಅರ್ಧ ಪರ್ಸೆಂಟ್ ಏರ್ತಾ ಹೋಗ್ತದೆ. ಅದೊಂದು ಸಹಜವಾಗಿರುವಂಥ ಒಂದು ಪ್ರಕ್ರಿಯೆ. 4 ಲಕ್ಷ ಇದ್ದು ಬೆಳ್ಳಿ ಸಡನ್ ಆಗಿ 2 ಲಕ್ಷ ಅಂದರೆ ಅರ್ಧಕ್ಕರ್ಧ. ಸೊ ಎಲ್ಲ ಪರ್ಚೇಸ್ ಮಾಡೋರೆಲ್ಲ ತಗೊಂಡ್ಬಿಟ್ರು. ಇವತ್ತು ನೀವು ಸಿಂಪಲ್ ವಿಷಯ ಹೇಳ್ತೀನಿ, ನೀವು ಸಂತೆಗೆ ಹೋಗಿ, ಸಂತೆಗೆ ಹೋದಾಗ ಬೆಳಗ್ಗೆ 5:30 ಹೋದ್ರೆ ಒಂದು ತರಕಾರಿ ಬೆಲೆ ನಿಮಗೆ 100 ರೂಪಾಯಿ ಅಂತಾರೆ. ಅದೇ ತರಕಾರಿ ಬೆಲೆ 9 ಗಂಟೆಗೆ 70 ರೂಪಾಯಿ ಬರ್ತದೆ, ಸಂಜೆ 4 ಗಂಟೆಗೆ 25 ರೂಪಾಯಿ ಬರ್ತದೆ. ಸಿಂಪಲ್ ಕ್ಯಾಲ್ಕುಲೇಷನ್. ನಮ್ಮ ಹಳ್ಳಿಲೂ ಏನು ನೋಡ್ತಾ ಇರ್ತಾರೆ, ಕೊನೆಗೆ ಏನು ಮಾಡ್ತಾರೆ, ಓಪನ್ ಆಗಿ ಅನೌನ್ಸ್ ಮಾಡಿಬಿಡ್ತಾರೆ 10 ರೂಪಾಯಿ 15 ರೂಪಾಯಿ ನಾವು ಸ್ಟಾಕ್ ಕ್ಲಿಯರ್ ಮಾಡ್ತಾ ಇದೀವಪ್ಪ ಅಂತ ಅಂದ್ಬಿಟ್ಟಿದ್ದಾರೆ. ಸೊ ಹಂಗಾಗ್ತದೆ ಹೊರತು ಈಗ ಬೆಳ್ಳಿ ಮತ್ತು ಬಂಗಾರದಲ್ಲಿ ಹೆಂಗೆ ಅಂತಂದ್ರೆ ಮಾರ್ಕೆಟ್ ಇವಾಗ ಗಣಿಗಾರಿಕೆ ಮಾಡ್ತಾವ್ರೆ, ಗಣಿಯಿಂದ ಚಿನ್ನ ಬರ್ತದೆ, ಮಾರ್ಕೆಟಿಗೆ ಬರ್ತದೆ. ಬುಲಿಯನ್ ವ್ಯಾಪಾರ ಮಾಡುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳವ್ರೆ, ಅವರು ಮಾರಲೇಬೇಕು. ಒಂದು ಭೂಮಿಯಿಂದ ಮೇಲಿಗೆ ಮಾರುಕಟ್ಟೆ ಗಂಟ ಮೊದಲ ಹಂತದ ಮಾರುಕಟ್ಟೆ ಬರೋವರೆಗೂ ಇವತ್ತು ಒಂದು 6,500 to 7,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. 1 ಟನ್ನು ಅದಿರಿನಲ್ಲಿ 7 to 8-9 ಗ್ರಾಮ್ ಅಷ್ಟೇ ಚಿನ್ನ ಸಿಗ್ತಾ ಇರೋವಂಥದ್ದು. ಈಗ ಅವರು ಕೆಲವು ಕಡೆ ಉತ್ಪತ್ತಿ ಮಾಡಿ ಇಟ್ಟವ್ರೆ, ಸೊ ಅವರು ಮಾರಲೇಬೇಕು ಮಾರ್ಕೆಟಲ್ಲಿ. ಅವ್ರದ್ದು ಅದೇ ಕೆಲಸ, ಗಣಿಗಾರಿಕೆ ಮಾಡಲೇಬೇಕು. ಇನ್ನೂ 500 ವರ್ಷ ಗಣಿಗಾರಿಕೆ ಮಾಡೋಕ್ಕೆ ಭೂಮಿ ಮೇಲೆ ಅವಕಾಶ ಆಯ್ತು. 100 ವರ್ಷದ ನಂತರ ಏನು ಟೆಕ್ನಾಲಜಿ ಬರುತ್ತೋ ಏನಾಗುತ್ತೋ ನಮಗೆ ಅದು ಗೊತ್ತಿಲ್ಲ. ಈಗ ಇನ್ನೊಂದು ವಿಷಯ ನೀವು ಭಾರಿ ವಿಶೇಷವಾಗಿ ಗಮನಿಸಬೇಕು ಬಜೆಟ್ ಒಳಗೆ.